ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇಲ್ಲಿಯವರೆಗೂ ಕೂಡ ಮತ್ತಾಯ 1ನೇ ಅಧ್ಯಾಯದಿಂದ ಹಿಡಿದು ಮತ್ತಾಯ 3ನೇ ಅಧ್ಯಾಯದ 12ನೇ ವಚನದವರೆಗೂ ನಾವು ತಿಳಿದುಕೊಂಡೇವೆ ಪ್ರಿಯರೇ. ಸಮಯಾವಕಾಶಗಳು ಇಲ್ಲದಿರುವಂಥ ಕಾರಣ ದಿನನಿತ್ಯ ವಚನ ಹಾಕಲಿಕ್ಕೆ ಆಗೋದಿಲ್ಲ. ನನಗೋಸ್ಕರ ಪ್ರಾರ್ಥಿಸಿ ವಚನಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಹಾಕಬೇಕಾದರೆ ಪ್ರಿಯರೇ, ಸಮಯಾವಕಾಶಗಳು ಬೇಕಾಗಿದೆ. ದಯವಿಟ್ಟು ನನಗೋಸ್ಕರ, ನನ್ನ ಸೇವೆಗೋಸ್ಕರ ಪ್ರಾರ್ಥಿಸಿ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ನಡೆಸಲಿ. ಸಾಧ್ಯವಾದಷ್ಟು ವಾಟ್ಸಪ್ ಗ್ರೂಪಿನ ಮೂಲಕ ನೋಡುವಂಥವರು, ಫೇಸ್ಬುಕ್ಕಿನ ಮೂಲಕ ಮತ್ತು ಯೂಟ್ಯೂಬ್ನ ಮೂಲಕ ನೋಡುವಂಥವರು ನಿಮ್ಮ ಲೈಕ್ ಹಾಗೂ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ಗಳನ್ನು ಮಾಡಿ ನನ್ನ ಸೇವೆಯನ್ನು ಒಂದು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ನಾವು ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 13ರಿಂದ 15ರವರೆಗೆ ನಾವು ತಿಳಿದುಕೊಳ್ಳೋ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ರಿಂದ 13, 14, 15ರವರೆಗೆ ನಾವು ತಿಳಿದುಕೊಳ್ಳೋ ಪ್ರಿಯರೇ. ಇದರಲ್ಲಿ ಏನು ಬರೆದದೆಂದರೆ, ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಒಳಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ನಾವು ಹೀಗೆ ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಇಲ್ಲಿ ನೋಡಿ ಪ್ರಿಯರೇ, ಭಾಳ ಸ್ಪಷ್ಟವಾಗಿ ಬರೆದಿದೆ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಲು ಬರಲು ಗಲಿಲಾಯದಿಂದ ಯೋರ್ದಾನ್ ಒಳಗೆ ಬಂದನು. ಆಗ ಯೋಹಾನನು, ನೀನು ನನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕಲ್ಲಿ ನೀನು ನನ್ನ ಬಳಿಗೆ ಬರುವುದೇನು? ಹಾಗಾದರೆ ಪ್ರಿಯರೇ, ಅಲ್ಲಿ ಎಷ್ಟೋ ಜನಗಳು ಬಂದಾಗ ಅವನು ಎಲ್ಲರಿಗೂ ದೀಕ್ಷಾ ಸ್ನಾನ ಕೊಟ್ಟ. ಆದರೆ ಅಲ್ಲಿ ಗಮನಿಸಬೇಕಾದಂಥ ಅಂಶ, ಒಬ್ಬೊಬ್ಬರಿಗೆ ಒಂದೊಂದು ಪಾಪಗಳ ಅರಿವನ್ನು ಮಾಡ್ತಾ ಇದ್ದವನು. ಹಾಗಾದರೆ ಅಲ್ಲಿ ಯೋಹಾನನಿಗೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ, ಒಂದು ದಿವ್ಯ ದೃಷ್ಟಿ ಮತ್ತು ದಿವ್ಯ ಜ್ಞಾನ ಇತ್ತು ಪ್ರಿಯರೇ. ಆ ಒಳಗೆ ಬಂದು ಸ್ನಾನ ಮಾಡಿಸಿಕೊಳ್ಳಿಕ್ಕೆ ಬಂದಂಥ ಸೈನಿಕರಿಗೆ ಹೇಳಿದ್ರು, ನೀವು ಡಬ್ಬಲ್ ಸಂಬಳ ತೆಗೆದುಕೊಳ್ಬೇಡಿ, ಹೆಚ್ಚಾದ ಹಣವನ್ನು ಸುಲಿಗೆ ಮಾಡಬೇಡಿ ತಗೊಂಡು ಹೇಳಿ, ಅವರಿಗೆ ಬುದ್ಧಿವಾದ ಹೇಳಿ ಅವರಿಗೆ ಏನು ಮಾಡಿದ್ರು, ದೀಕ್ಷಾಸ್ನಾನ ಕೊಟ್ಟರು. ಫರಿಸಾಯರು ಮತ್ತು ಬಂದಾಗ ತಕ್ಷಣ ಏನು ಹೇಳಿದ್ರು, ಎಲೆಯಿ ಸರ್ಪ ಜಾತಿಯವರೇ ಅಂತ ಹೇಳಿದ್ರು. ಯಾಕೆಂದರೆ ಅವರೆಲ್ಲ ಗೊತ್ತಿರಲಿಲ್ಲ, ಅವನು ಅರಣ್ಯದಲ್ಲಿ ವಾಸ ಮಾಡ್ತಿದ್ದವನು. ಇದ್ದಕ್ಕಿದ್ದಾಗ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿಕ್ಕೆ ಬಂದಾಗ ಯಾರ್ಯಾರು ಎಂಥವ್ರು ಅಂತ ಕಂಡುಹಿಡಿಯೋಂಥ ಜ್ಞಾನ ಇತ್ತು. ಹಾಗೆಯೇ ಯೇಸು ಸ್ವಾಮಿನ ಕೂಡ ನೋಡಿರಲಿಲ್ಲ ಪ್ರಿಯರೇ, ನೋಡಿರಲಿಲ್ಲ. ತಕ್ಷಣ ಬಂದಾಗ ಇವರೇ ಯೇಸು ಸ್ವಾಮಿ ಅಂತ ತಕ್ಷಣ ಕಂಡುಹಿಡಿದ್ಬಿಟ್ಟು ಅವ್ರು ಹೇಳ್ತಾರೆ, ನೋಡಪ್ಪ, ನಿನ್ನಿಂದ ನಾನು ಸ್ನಾನ ತೆಗೆದುಕೋಬೇಕು, ನೀನೇ ನನ್ನ ಹತ್ರ ಬಂದು ಸ್ನಾನ ತೆಗೆದುಕೊಳ್ಳೋಕೆ ಬಂದಿದೆಯಲ್ಲಪ್ಪ ಅಂತ ಹೇಳಿದ್ರೆ ಅದರ ಅರ್ಥ ಏನು ಗೊತ್ತಾ ಪ್ರಿಯರೇ? ಇನ್ನೊಂದು ಸಲ ಹೇಳ್ತೀನಿ, ಫಾಸ್ಟಾಗಿ ಹೇಳಿದೆ. ನಾನು ನಿನ್ನ ಕೈಯಿಂದ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು ಯೇಸು ಸ್ವಾಮಿ, ನೀನು ಏಕೆ ನನ್ನ ಕೈಯಿಂದ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತೀಯ ಅಂತ ಹೇಳಿದಾಗ ಅದರ ಅರ್ಥ, ಯೇಸು ಸ್ವಾಮಿ ಪಾಪ ಇಲ್ಲದಂತಹ ಪರಿಶುದ್ಧವಾದ ವ್ಯಕ್ತಿಗೆ ದೀಕ್ಷಾ ಸ್ನಾನದ ಅವಶ್ಯಕತೆ ಇತ್ತಾ? ಪಾಪಿಗಳಿಗೋಸ್ಕರ ಕೊಡುವಂಥದ್ದು ದೀಕ್ಷಾ ಸ್ನಾನ, ಪಾಪ ಪರಿಹಾರಕ್ಕೋಸ್ಕರ ಕೊಡುವಂಥದ್ದು ದೀಕ್ಷಾ ಸ್ನಾನ. ನೀರಿನಲ್ಲಿ ಮುಳುಗಿದಾಗ ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ನಾನು ಜೀವಿಸುತ್ತೇನೆ ಎಂದು ಎದ್ದು ಬರುವಂಥ ಒಂದು ಸಂಕೇತವೇ ದೀಕ್ಷಾ ಸ್ನಾನ. ಇದರ ಬಗ್ಗೆ ಚೆನ್ನಾಗಿ ಅರಿವಾಗಬೇಕಾದ್ರೆ ರೋಮಪುರ 6ನೇ ಅಧ್ಯಾಯವನ್ನು ದಯವಿಟ್ಟು ಓದಿರಿ, ನಿಮಗೆ ಅದರ ಬಗ್ಗೆ ಚೆನ್ನಾಗಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ಅವನು ಹಠ ಮಾಡ್ತಾನೆ ಪ್ರಿಯರೇ, ಪರಿಶುದ್ಧವಾದ ವ್ಯಕ್ತಿ ನಿನಗೆ ಯಾಕೆ ದೀಕ್ಷಾ ಸ್ನಾನ ಬೇಕು ಅಂತ ಕೇಳಿದಾಗ ಆಗ ಅವರು ಒಂದು ಮಾತು ಹೇಳ್ತಾರೆ. ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರೆದಿದೆ, ಆದರೆ ಸದ್ಯಕ್ಕೆ ಒಪ್ಪಿಕೋ, ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಹಾಗಾದರೆ ಇವರು ಬಂದದ್ದು ಯಾಕೆ ಗೊತ್ತಾ ಪ್ರಿಯರೇ? ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಂತಾರೆ ಪ್ರಿಯರೇ, ನೋಡಲಿಕ್ಕೆ ವಾಕ್ಯ ಸಿಂಪಲ್ ಆಗಿದೆ, ಆದರೆ ಇದರಲ್ಲಿ ತುಂಬ ಗೂಢಾರ್ಥಗಳಿದೆ. ಯೇಸು ಅವನಿಗೆ ಹೇಳ್ತಾನೆ, ಸದ್ಯಕ್ಕೆ ನೀವು ಒಪ್ಕೋ, ನಾನು ಎಲ್ಲ ಧರ್ಮವನ್ನು ಪೂರೈಸಬೇಕಾಗಿದೆ ಅಂತೇಳಿ. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿ ಧರ್ಮಶಾಸ್ತ್ರದ ಆ 5 ಅಧ್ಯಾಯಗಳಲ್ಲಿ ಇರತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ಅಥವಾ ಕಾನೂನುಗಳನ್ನು, ಅಥವಾ ಧರ್ಮಶಾಸ್ತ್ರದ ಪುಸ್ತಕಕ್ಕೆ ಕಾನೂನಿನ ಪುಸ್ತಕ ಅಂತ ಕೂಡ ಹೇಳ್ತಾರೆ. ಧರ್ಮಶಾಸ್ತ್ರದ ಆ 5 ಪುಸ್ತಕಗಳು, ಆದಿಕಾಂಡದಿಂದ ಹಿಡಿದು ಧರ್ಮೋಪದೇಶ ಕಾಂಡದವರೆಗೆ ಇರತಕ್ಕಂತಹ ಪ್ರಥಮ ಬೈಬಲಿನ 5 ಪುಸ್ತಕಗಳನ್ನು ಕಾನೂನಿನ ಪುಸ್ತಕ ಅಥವಾ ನಿಯಮಗಳ ಪುಸ್ತಕ ಅಥವಾ ಇಸ್ರಾಯೇಲರ ನಡವಳಿಕೆಗಳ ಪುಸ್ತಕ ಹೇಳತಕ್ಕಂತನೇ ಹೇಳ್ತಾರೆ ಪ್ರಿಯರೇ. ಇದನ್ನು ಪೂರೈಸಲಿಕ್ಕೆ ಅಲ್ಲಿನ ಜನಗಳಿಗೆ ಆಗ್ತಾ ಇರಲಿಲ್ಲ.
ಅಲ್ಲದೇ ಯಾರೂ ಕೂಡ ಅದನ್ನು ಕೈಗೊಂಡು ನಡಲಿಕ್ಕೆ ಆಗ್ತಾ ಇರಲಿಲ್ಲ ಪ್ರಿಯರೇ. ಒಂದು ಶಾಸ್ತ್ರನ ನಡೆಸಬೇಕಾದ್ರೆ ಇನ್ನೊಂದು ಶಾಸ್ತ್ರನ ಮುರಿಬೇಕಾಗಿತ್ತು ಪ್ರಿಯರೇ. ಅದಕ್ಕೆ ಆಧಾರವಾಗಿ ಪ್ರಿಯರೇ ಗಮನಿಸಿ ನೋಡಿ ಪ್ರಿಯರೇ, ಈಗ ಒಂದು ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿರ್ತಕ್ಕಂಥ 10 ಆಜ್ಞೆಗಳ ಬಗ್ಗೆ ನಾವು ತೆಗೆದುಕೊಳ್ಳಿಕ್ಕೆ ಹೋದಾಗ ಇಲ್ಲಿ ನೋಡಿ ಪ್ರಿಯರೇ, ನರ ಹತ್ಯೆ ಮಾಡಬಾರದು 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಇದು ವ್ಯಭಿಚಾರ ಮಾಡಬಾರದು ಅಂತ ಬರ್ತಿದೆ ಅಲ್ವಾ. ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ, ನರ ಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು ಅಂತೇಳಿ. ಈಗ ಇವರು ಯೇಸು ಸ್ವಾಮಿ ಬಂದು ಈ ಧರ್ಮಶಾಸ್ತ್ರನ ಪೂರೈಸಲೇಬೇಕಾದ್ರೆ ಯೇಸು ಸ್ವಾಮಿ ಹತ್ರ ಒಂದು ಸಲ ಯಾರನ್ನು ಕರ್ಕೊಬರ್ತಾರೆ, ಒಂದು ವ್ಯಭಿಚಾರಿ ಹೆಂಗಸನ್ನು ಕರ್ಕೊಬಂದು ಅಲ್ಲಿರೋ ಜನಗಳು ಎಲ್ಲ ಏನು ಮಾಡ್ತಾರೆ, ಕಲ್ಲನ್ನು ತೆಗೆದುಕೊಂಡು ಧರ್ಮಶಾಸ್ತ್ರದ ಪ್ರಕಾರ ಇಂಥವಳನ್ನು ಕಲ್ಲೆಷ್ಟು ಕೊಲ್ಲಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಬರೆದಿದೆ, ನಾವೀಗ ಏನು ಮಾಡೋದು ಅಂಥೇಳಿ. ಈಗ ಇಲ್ಲಿ ಧರ್ಮಶಾಸ್ತ್ರದ ಈ 10 ಆಜ್ಞೆಗಳಲ್ಲಿ ಬರೆದಿರ್ತಕ್ಕಂಥದ್ದು ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರ್ದು ಅಂಥೇಳಿ. ವ್ಯಭಿಚಾರ ಮಾಡಿದವ್ರನ್ನ ಕಲ್ಲೆಷ್ಟು ಕೊಲ್ಲಬೇಕು ಅಂತ ರೂಲ್ಸ್ಗಳನ್ನ ಮೋಶೆ ಕೊಟ್ಟಿದ್ದು ನಿಜ. ಆದರೆ ಅಕಸ್ಮಾತ್ ಈಗ ಊರ ಜನಗಳ ಮಾತನ್ನು ಕೇಳಿ ಕಲ್ಲು ಹೆಸರಿಗೆ ಪರ್ಮಿಷನ್ ಕೊಟ್ಟರೆ ನರಹತ್ಯೆ ಮಾಡಿದಾಗೆ, ಆಗ ಅಲ್ಲಿ ಧರ್ಮಶಾಸ್ತ್ರ 10 ಆಜ್ಞೆಯಲ್ಲಿ ಒಂದು ಆಜ್ಞೆನ ನಾವು ಕೈ ಬಿಟ್ಟಾಗೆ ಅಲ್ವಾ. ಎರಡನೇದಾಗಿ ವ್ಯಭಿಚಾರ ಮಾಡಬಾರ್ದು ಅಂತ ಹೇಳಿದಾಗ ಆ ಕಲ್ಲು ಹೆಸರನ್ನು ಬಿಟ್ಬಿಟ್ರೆ ಅಲ್ಲಿ ಏನಾಯಿತು, ಆ ಹೆಂಗಸಿಗೆ ವ್ಯಭಿಚಾರ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟ ಹಾಗೆ ನೋಡಿ ಪ್ರಿಯರೇ. ಆಗ ಆ ಹೆಂಗಸನ್ನು ಕರ್ಕೊಂಡು ಬರಬೇಕಾದ್ರೆ ಪ್ರಿಯರೇ, ಪ್ರೈಸ್ ಲಾರ್ಡ್, ಯೋಹಾನ 8ನೇ ಅಧ್ಯಾಯದಲ್ಲಿ ನೀವು ಗಮನಿಸಬೇಕಾದ್ರೆ 8ನೇ ಅಧ್ಯಾಯದಲ್ಲಿ ನೀವು 1ರಿಂದ 11ರವರೆಗೂ ಕೂಡ ನೀವು ಓದಿ, ಅಲ್ಲಿ ಏನಾಯಿತು, ಆ ಒಂದು ಜನಗಳು ಬಂದಾಗ ಅವ್ರು ಏನು ಮಾಡಿದ್ರು, ಯೇಸು ಸ್ವಾಮಿನ ಪರೀಕ್ಷೆ ಮಾಡಲಿಕ್ಕೋಸ್ಕರನೇ ಬಂದರು. ಯಾಕೆಂದರೆ ಇವರು ಮಾತಾಡ್ತಾರೆ ಹೇಳ್ತಾಯಿದ್ರು, ನಾನು ಧರ್ಮಶಾಸ್ತ್ರವನ್ನು ಕೈ ಬಿಡೋದಕ್ಕೋಸ್ಕರ ಬರಲಿಲ್ಲ, ಧರ್ಮಶಾಸ್ತ್ರವನ್ನು ಪೂರೈಸೋದಕ್ಕೋಸ್ಕರ ಬರ್ತಾಯಿದ್ದೀನಿ ಅಂತೇಳಿ. ಹಾಗಾದರೆ ಪ್ರಿಯರೇ, ಇವರು ಚೆಕ್ ಮಾಡಲಿಕ್ಕೆ ಅಂತ ಬಂದಾಗ ಅವರು ಏನು ಮಾಡಲಿಲ್ಲ, ನೆಲದ ಮೇಲೆ ಗೆರೆಗಳನ್ನು ಎಳಿತಾ ಇದ್ದರು. ಅದರ ಅರ್ಥ ಏನು ಗೊತ್ತಾ, ಅವರು ನೆಲದ ಮೇಲೆ ಗೆರೆ ಎಳಿತಿದ್ದೆಂದರೆ ಸಡನ್ನಾಗಿ ಅವರು ತೀರ್ಮಾನ ತಗೊಳ್ಳಿಲ್ಲ. ಸಡನ್ನಾಗಿ ತೀರ್ಮಾನ ತಗೊಬಿಟ್ಟಿದ್ರೆ ಒಂದು ಕಲ್ಲೆಸ್ಬಿಟ್ಟು ಕೊಲ್ತಿದ್ರು ಅಲ್ವಾ. ಆಗ ಒಂದು ಅಲ್ಲಿ ಏನಾಯ್ತು, ನರಹತ್ಯೆ ಮಾಡ್ದಂಗೆ ಆಗ್ತಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಲಿಲ್ಲ, ತಂದೆಯ ಸ್ವರವನ್ನು ಕೇಳಿದ್ರು. ಹಾಗೆಯೇ ನಮ್ಮ ಬಳಿಗೂ ನ್ಯಾಯ ತೀರ್ಮಾನಕ್ಕೆ ಬಂದಾಗ ಸಭಾಪಾಲಕರೇ ಅಥವಾ ಸಭಾ ಸೇವಕರುಗಳೇ, ನಮ್ಮ ಬಳಿಗೂ ಕೂಡ ಕೆಲವೊಂದು ಜನ ನ್ಯಾಯ ತೀರ್ಮಾನಕ್ಕೆ ಬಂದಾಗ ಸಡನ್ನಾಗಿ ಉತ್ತರ ಕೊಡಬಾರ್ದು. ಒಂದು 2 ನಿಮಿಷನಾದರೂ ದೇವರ ಜೊತೆಲಿ ಮೌನವಾಗಿದ್ದು ಅದನ್ನು ದೇವರ ಸ್ವರವನ್ನು ಕೇಳಿ ಕೊಡಬೇಕು ಪ್ರಿಯರೇ. ಇದನ್ನೇ ಇಲ್ಲಿ ಯೇಸು ಸ್ವಾಮಿ ಮಾಡಿದ್ರು. ದೇವರ ಸ್ವರವನ್ನು ಕೇಳಿ ಕೊನೆಗೆ ಅವರು ಒಂದು ಮಾತು ಹೇಳ್ತಾರೆ, ಯಾರು ಒಂದು ಪಾಪವನ್ನು ಮಾಡಿಲ್ಲೋ ಅವರು ಆ ಹೆಂಗಸಿನ ಮೇಲೆ ಕಲ್ಲೆಸೆರಿ ಅಂತ ಹೇಳಿದಾಗ ಯಾರು ಕೂಡ ಕಲ್ಲೆಸೆರಿಲ್ಲ, ಎಲ್ಲರೂ ಬಿಟ್ಬಿಟ್ಟು ಹೋದರು. ಅದರ ಅರ್ಥ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದೊಂದು ಪಾಪವನ್ನು ಮಾಡಿದರು ಅಥವಾ ಪಾಪಿಗಳಾಗಿದ್ದರು ಅಂತ ಅರ್ಥ. ಪ್ರತಿಯೊಬ್ಬರ ಹತ್ರನೂ ಕೂಡ ಒಂದಾದರೂ ಪಾಪ ಇತ್ತು ಅಂತೇಳಿ ಅವ್ರು ಬಿಟ್ಟೋದ್ರು. ಅವ್ರು ಬಿಟ್ಟು ಹೋದಾಗ ಏನಾಯಿತು, ಈ ಕಡೆ ಧರ್ಮಶಾಸ್ತ್ರನ ಪೂರೈಸಿದಾಗಾಯಿತು, ಯಾವುದು ನರಹತ್ಯೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಧರ್ಮಶಾಸ್ತ್ರ ಪೂರೈಸಿದಾಗಾಯಿತು. ಈ ಕಡೆ ವ್ಯಭಿಚಾರ ಮಾಡಬಾರ್ದು ಅಂತ ಹೇಳೋದಕ್ಕೆ ಅವಳಿಗೆ ಬುದ್ಧಿಯನ್ನು ಹೇಳಿದ್ರು. ಏನಂತ, ನೋಡು, ನಾನು ನಿನಗೆ ಕೂಡ ಶಿಕ್ಷೆ ವಿಧಿಸೋದಿಲ್ಲ, ಇನ್ನು ಮುಂದಕ್ಕೆ ಪಾಪ ಮಾಡಬೇಡ, ಹೋಗು ಅಂತ ಕಳಿಸಿದ್ರು ಪ್ರಿಯರೇ. ಆಗ ಅಲ್ಲಿ ಏನಾಯಿತು, ಇಬ್ಬರಿಗೂ ಕೂಡ ಒಂದು ಧರ್ಮಶಾಸ್ತ್ರದ ಪೂರೈಕೆ ಮಾಡಿದಾಗಾಯಿತು, ಬಂದಂಥ ಜನಗಳಿಗೂ ಮತ್ತು ಈ ಸ್ತ್ರೀಗೂ ಕೂಡ. ಅದೇ ಥರದಲ್ಲಿ ಇಲ್ಲಿ ಬರೆದ ಪ್ರಿಯರೇ ಏನಿದ್ದಾರೆ, 15ನೇ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. 3ನೇ ಅಧ್ಯಾಯ, ಮತ್ತೆ 3ನೇ ಅಧ್ಯಾಯದ 15ನೇ ವಾಕ್ಯ ನಾವು ಇವತ್ತು ಕಲಿತಿರ್ತಕ್ಕಂಥ ವಾಕ್ಯ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ನಾವು ಹೀಗೆ ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಹಾಗಾದರೆ ಯೇಸು ಸ್ವಾಮಿ ಬಂದಿದೆ ಯಾಕೆಂದರೆ ಧರ್ಮಶಾಸ್ತ್ರವನ್ನು ಪೂರೈಸೋದಕ್ಕೋಸ್ಕರ ಪ್ರಿಯರೇ. ಇದಕ್ಕೆ ಆಧಾರವಾದಂಥ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನೀವು ಗಮನಿಸಿ ಪ್ರಿಯರೇ. ಅಲ್ಲಿ ಬರೆದದೆ ಏನಂದರೆ, ಮತ್ತಾಯ 5:17, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಿಕೊಳ್ಳಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನೋಡಿ, ಹಾಗಾದರೆ ಯೇಸು ಸ್ವಾಮಿ ಏನಕ್ಕೆ ಬಂದರೆ, ಆ ಧರ್ಮಶಾಸ್ತ್ರದ, ಮೋಶೆಯ ಧರ್ಮಶಾಸ್ತ್ರ, ಪ್ರವಾದಿಗಳ ಮಾತು ಮತ್ತು ಕೀರ್ತನೆಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ಕೂಡ ಅವರು ನೆರವೇರಿಸೋದಕ್ಕೆ ಬಂದರೆ ಹೊರತು ಅದನ್ನು ಕೈ ಬಿಡಲಿಕ್ಕೋಸ್ಕರ, ಅದನ್ನು ಅಸಡ್ಡೆ ಮಾಡಲಿಕ್ಕೆ ಬರಲಿಲ್ಲ. ಯಾಕೆಂದರೆ ಮನುಷ್ಯ, ನಾನು ಆಗಲೇ ಹೇಳಿದಾಗೆ,
ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು ಅಂತ ಹೇಳ್ತಾರಲ್ಲ, ಈ ಒಂದನ್ನು ಪಾಲಿಸಬೇಕಿದ್ರೆ ಇನ್ನೊಂದನ್ನು ಬಿಡಲೇಬೇಕಾಗಿತ್ತು ಪ್ರಿಯರೇ. ಆದರೆ ಇವ್ರು ಏನು ಮಾಡಿದ್ರು, ಎರಡನ್ನು ಕೂಡ ಪೂರೈಸೋದಕ್ಕೋಸ್ಕರ ಅಲ್ಲಿ ಯಾವ ಥರ ಧರ್ಮಶಾಸ್ತ್ರನ ಪೂರೈಸೋದಕ್ಕೆ ಒಂದು ಚಿಕ್ಕ ಉದಾಹರಣೆಯಾಗಿ ನಾನು ಯೋಹಾನ 8ನೇ ಅಧ್ಯಾಯದಲ್ಲಿ ಕೊಟ್ಟೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿ ಯಾವುದೆಲ್ಲ ರೀತಿಯಲ್ಲಿ ಧರ್ಮಶಾಸ್ತ್ರವನ್ನು ನೆರವೇರಿಸೋದು ಅಂತ ಹೇಳಿದ್ರೆ ಪ್ರಿಯರೇ, ಈಗ ನೋಡಿ ಗಮನಿಸಿ, ಯೇಸು ಸ್ವಾಮಿನೂ ಕೊಡ್ತಾ ಇದ್ದಂತಹ ವಚನಗಳು ಧರ್ಮಶಾಸ್ತ್ರ ಆಧಾರ ಪ್ರಕಾರನೇ ಮಾತಾಡ್ತಿದ್ರು. ಆಗ ಹೊಸ ಒಡಂಬಡಿಕೆ ಆಗಿರಲಿಲ್ಲ. ಯೋಹಾನನು ಕೂಡ ಧರ್ಮಶಾಸ್ತ್ರದ ಆಧಾರ ಪ್ರಕಾರನೇ ಮಾತಾಡ್ತಿದ್ರು. ಪೌಲ, ಪೇತ್ರನಂತವರು ಕೂಡ ಏನು ಮಾಡ್ತಿದ್ರು, ಧರ್ಮಶಾಸ್ತ್ರದ ಆಧಾರ ಪ್ರಕಾರನೇ ಮಾತಾಡ್ತಿದ್ರು ಪ್ರಿಯರೇ. ಹಾಗಾದರೆ ಅವು ಹಳೆ ಒಡಂಬಡಿಕೆಯ ಎಲ್ಲ ನಿಯಮಗಳನ್ನು ಪೂರೈಸೋದಕ್ಕೆ ಯಾರ ಕೈಯಿಂದ ಆಗದೇ ಇರುವಂಥ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಬಂದರು ಅಂತ ಹೇಳೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ. ಹಾಗೆಯೇ ಬೈಬಲ್ನಲ್ಲಿ ಬರೆದಿದ್ದ ಪ್ರಿಯರೇ, ಆ ಒಂದು ಲೂಕ 4ನೇ ಅಧ್ಯಾಯದಲ್ಲಿ ಆ ಒಂದು ಯೆಶಾಯನ ಸುರುಳಿಯನ್ನು ತೆಗೆದುಕೊಂಡು ಓದೋದು ಕೂಡ ಅಲ್ಲಿ ಹಳೆ ಒಡಂಬಡಿಕೆಯ ಪದ್ಧತಿ ಪ್ರಕಾರ ಆಗಿತ್ತು. ಯೇಸು ಸ್ವಾಮಿ ಹುಟ್ಟಿ ಬರ್ತಾರೆ ಅಂತ ಹೇಳೋದು ಕೂಡ ಯೆಶಾಯ 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿತ್ತು ಪ್ರಿಯರೇ. ಹಾಗೆಯೇ 9ನೇ ಅಧ್ಯಾಯದಲ್ಲೂ ಕೂಡ ವರದ ಮಗನು ಹುಟ್ಟಿದ್ದಾನೆ ಅಂತ ಬರೆದಿತ್ತು. ಇದೆಲ್ಲ ಬರೆದಿರ್ತಕ್ಕಂಥದ್ದು ಯಾವ ಥರ, ಧರ್ಮಶಾಸ್ತ್ರದ ಆಧಾರ ಪ್ರಕಾರನೇ ಯೇಸು ಜನಿಸಿ ಬಂದದ್ದು, ಧರ್ಮಶಾಸ್ತ್ರದ ಆಧಾರ ಪ್ರಕಾರನೇ ಯೇಸು ಸ್ವಾಮಿ ಜೀವಿಸಿದ್ದು, ಧರ್ಮಶಾಸ್ತ್ರದ ಆಧಾರ ಪ್ರಕಾರನೇ ಎಲ್ಲರಿಗೂ ಬೋಧನೆ ಮಾಡಿದ್ದು, ಧರ್ಮಶಾಸ್ತ್ರದ ಆಧಾರ ಪ್ರಕಾರನೇ ಅವರು ಶಿಲುಬೆಯ ಮರಣವನ್ನು ಅನುಭವಿಸಿದ್ದು, ಧರ್ಮಶಾಸ್ತ್ರದ ಆಧಾರ ಪ್ರಕಾರ ಸತ್ತದ್ದು ಕೂಡ, ಧರ್ಮಶಾಸ್ತ್ರದ ಆಧಾರ ಪ್ರಕಾರನೇ ಸತ್ತ 3ನೇ ದಿವಸ ಎದ್ದು ಬಂದದ್ದು ಕೂಡ ಹೌದು. ನಂತರ ಧರ್ಮಶಾಸ್ತ್ರದ ಆಧಾರ ಪ್ರಕಾರನೇ ಪರಲೋಕಕ್ಕೆ ಒಯ್ಯಲ್ಪಟ್ಟದ್ದು ನಿಜ. ಹಾಗೆಯೇ ಹೋಗಿ ಅವರು ನಂತರ ಕರ್ತನ ಪ್ರತ್ಯಕ್ಷತೆ ಸಮಯ ಮತ್ತು ಕರ್ತನ ಬರಣದ ಬಗ್ಗೆಯೂ ಕೂಡ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಜಕರ್ಯದಲ್ಲಂತೂ ಅವರ ಬರಣದ ಬಗ್ಗೆಯೂ ಕೂಡ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಇದು ಎಲ್ಲವೂ ಕೂಡ ಧರ್ಮಶಾಸ್ತ್ರದ ಆಧಾರದ ಪ್ರಕಾರನೇ. ಅದಕ್ಕೇನೆ ಆ ಧರ್ಮಶಾಸ್ತ್ರದ ಆಧಾರದ ಒಂದು ಚಿಕ್ಕ ಪಾಯಿಂಟ್ ಏನಂದರೆ, ಧರ್ಮಶಾಸ್ತ್ರದ ಆಧಾರ ಪ್ರಕಾರ ಚಿಕ್ಕ ಪಾಯಿಂಟ್ ಅಂದರೆ ಅವರು ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕಾಗಿತ್ತು ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ಯಾವುದೇ ಕಾರಣಕ್ಕೂ ಹೊಸ ಒಡಂಬಡಿಕೆಗೆ ಹೆಚ್ಚು ಒತ್ತು ಕೊಡೋದಲ್ಲ, ಹಳೆಯ ಒಡಂಬಡಿಕೆಗೂ ಕೂಡ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳೋದನ್ನು ಇಲ್ಲಿ ಯೇಸು ಸ್ವಾಮಿ ತಿಳಿಸಿದ್ದಾರೆ ಪ್ರಿಯರೇ. ಇವತ್ತು ತುಂಬ ಚರ್ಚ್ಗಳಲ್ಲಿ ಹಳ ಒಡಂಬಡಿಕೆಯ ವಚನಗಳು ಬೇಕು, ಆದರೆ ಹಳ ಒಡಂಬಡಿಕೆ ಪ್ರಕಾರ ನಡೆಯೋದು ಬೇಕಾಗಿಲ್ಲ ಪ್ರಿಯ ಮಕ್ಕಳೇ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾವು ಹಳೆ ಒಡಂಬಡಿಕೆ ನಮಗೊಂದು ನೆರಳಾಗಿದೆ. ನೆರಳು ಯಾವ ಥರ ಮನುಷ್ಯನನ್ನು ಹಿಂಬಾಲಿಸ್ತದೋ ಹಾಗೆ ನಾವು ಕೂಡ ಆ ನೆರಳಿನ ರೀತಿಯಲ್ಲಿ ಅದನ್ನು ಹಿಂಬಾಲಿಸಬೇಕು. ಅದರಲ್ಲಿರ್ತಕ್ಕಂಥ ಕೆಲವೊಂದು ತತ್ವಗಳು, ನಿಯಮಗಳನ್ನ ಕೂಡ ನಾವು ಈಗಲೂ ಅಳವಡಿಸ್ಕೋಬೇಕಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ನಾವು ಈಗ ಧರ್ಮಶಾಸ್ತ್ರದ ಪುಸ್ತಕವನ್ನು ಯಾವ ರೀತಿಯಾಗಿ ನೆರವೇರಿಸಬೇಕು ಅಂತೇಳಿ ನಾವು ಯೇಸು ಸ್ವಾಮಿಯ ಮುಖಾಂತರ ತಿಳಿದುಕೊಂಡೇವೆ ಪ್ರಿಯರೇ. ಹಾಗಾದರೆ ಇವತ್ತಿಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 13ರಿಂದ 15ರವರೆಗೆ ತಿಳಿದುಕೊಂಡೆವು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ 16 ಮತ್ತು 17ರಲ್ಲಿ ಯೇಸು ಸ್ವಾಮಿಯ ದೀಕ್ಷಾ ಸ್ನಾನದ ಬಗ್ಗೆ ನಾನು ತಿಳಿಸ್ತೀನಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.